ರೋಡಲ್ಲಿ ಯಾವ ನಾಡಿ ಜಾಮ್ ಇದೆ ಅಂತ ನೋಡ್ಬೋದು. 11 ಕಿಲೋಮೀಟ್ರಿಗೆ 54 ನಿಮಿಷ. ಎಲ್ಲಿವರೆಗೂ ಕಣ್ಣು ಹಾರಿಸಿದ್ರು ಕೂಡ ಬರೀ ಜಾಮೆ. ಸೊ ಇದು ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಅಲ್ಲೂ ಜಾಮೆ, ಇಲ್ಲೇನೂ ಜಾಮೆ, ಆ ಕಡೆ ಜಾಮೆ. ಸಿಕ್ಕಾಬಟ್ಟೆ ಬಿಸಿಲು ಗುರು. ಎಲ್ಲಿದ್ದೀನಿ ಅಂತಂದರೆ ಈಜೆಲ್ ಹತ್ರ ಇದ್ದೀನಿ ಈಗ. ಸೊ ಈಗಷ್ಟೇ ಡ್ರಾಪ್ ಮಾಡಿದೆ. ಹೆಂಗಿದೆ ಡ್ಯೂಟಿ ಅಂತ ಕೇಳೋದಾದರೆ ಸಿಕ್ಕಾಬಟ್ಟೆ ಒಂಥರ ಡಲ್ಲು, ಯಾವುದೂ ಬೀಳ್ತಾ ಇಲ್ಲ. ಒಂದು 2-3 ಅಪ್ಲಿಕೇಶನ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಸಿಗ್ತದ ಅದು ಡ್ಯೂಟಿ ಮಾಡ್ಬೇಕು ಅಷ್ಟೇ. ಬಿಸಿಲು ನೋಡ್ಬೋದು ಹೆಂಗೆ ಹೊಡಿತಾ ಇದೆ ಅಂತ. ಧಗೆ, ಹೆವಿ ಧಗೆ ಐತೆ ರೋಡು. ಪರಿಸ್ಥಿತಿ ಬಂದ್ಬಿಟ್ಟು ತುಂಬ ಅದು ಕೆಡುತ್ತಿದೆ. ಯಾವುದರಿಂದ ಅಂತ ಅಂದರೆ ಇಲ್ಲಿ ಇರುವಂಥ ಬಿಸಿಲಿಂದ. ಸೊ ಇಲ್ಲಿ ಕ್ಯಾಬ್ಗಳು ನೋಡ್ಬೋದು. ಆ ಕಡೆ ಸೈಡಲ್ಲಿ ಆಟೋಗಳು ನಿಂತಿರೋದು ನೋಡ್ಬೋದು ರೈಟ್ ಸೈಡಲ್ಲಿ. ಸೊ ನೋಡೋಣ ಇಲ್ಲೇ ಯಾವುದಾದ್ರೂ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡುವ, ಇಲ್ಲೇ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡೋಣ. ಟೈಮು ಎಷ್ಟಪ್ಪ ಅಂತಂದರೆ 12 ಯಾವುದು ಬಂತಲ್ಲ ಗುರು, ಸಿಕ್ತು. ಯಾವುದೋ ಒಂದು ಬಾಡಿಗೆ ಸಿಕ್ತು. ಹೋಗಿ ಅವ್ರನ್ನ ಡ್ರಾಪ್ ಮಾಡೋಣ. ಸೊ ಟೈಮ್ ಎಷ್ಟಾಗಿದೆ ಅಂತಂದರೆ ನೋಡ್ಬೋದು 12 ಗಂಟೆ 27 ನಿಮಿಷ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಸ್ಟಮರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡುವ. ಎಲ್ಲಿಗೆ ಅಂತ ಅಂದರೆ ಇಂದಿರಾನಗರ ಮೆಟ್ರೋ ಸ್ಟೇಷನ್. ನೆರಳು ಸಿಕ್ಬಿಟ್ರೆ ಮಾತ್ರ ಒಂಥರ ಸ್ವರ್ಗ ಸುಖ ಅಂತ ಹೇಳ್ಬೋದು. ನೋಡಿ ಎಲ್ಲ ಗಾಡಿಗಳೆಲ್ಲ ನೆರಳಲ್ಲಿ ಹಾಕ್ಕೊಂಡಿರೋದು. ಸೊ ನಾನು ಕೂಡ ಈಗ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು ಡ್ರಾಪ್ ಆಯಿತು. 84 ರೂಪಾಯಿ ಸಿಕ್ಕಿದ್ದು. ಯಾವುದೆಲ್ಲ ಸಿಗುತ್ತೆ ಆ ಡ್ಯೂಟಿ ಮಾಡಿದ್ರೆ ಹೆಂಗೋ ಒಂದು 3 ಕಾಸು ಮಾಡ್ಬೋದು. ಒಂಥರ ಅಲ್ಲೋಲ ಗೊಲ್ಲೋಲ ವಿಚಿತ್ರ ಆಗ್ಬಿಟ್ಟಿದೆ ಲೈಫ್ ಅಂತ ಹೇಳ್ಬೋದು. ಅಪ್ಪ ಯಾವ ನಡಿ ಬಿಸಿಲಿದೆ ಅಂತ ನೋಡ್ಬೋದು. ಅಲ್ಲೇ ಆಯಿತಾ. ಸೊ ಅಲ್ಲಿ ಒಂದು ಕಡೆ ಡ್ರಾಪ್ ಆಗಿದ್ದು. ಆ ಕಡೆ ಸೈಡು ಒಂದು 1/4 ಕಿಲೋಮೀಟ್ರ್ ದಾಟ್ಕೊಂಡು ಈ ಕಡೆ ಬಂದು ಈಗ ಇಲ್ಲೊಂದು ನೆರಳು ಸಿಕ್ತು. ಯಾವುದೋ ಒಂದು ಟರ್ನಿಂಗ್ ಹತ್ರ ಬಂದು ನಿಲ್ಲಿಸ್ಕೊಂಡಿದ್ದೀನಿ ಗಾಡಿನ. ಸಿಕ್ಕಾಪಟ್ಟೆ ಬಿಸಿಲು ಗುರು, ಆಗಲ್ಲ ಬೆಂಗಳೂರಲ್ಲಿ. ಹೇಳಬೇಕು ಅಂದರೆ ಒಂದು 11 ಗಂಟೆ ಮೇಲೆ ಡ್ಯೂಟಿಗಳು ಅಷ್ಟು ಬರೋದಿಲ್ಲ. ಕಸ್ಟಮರ್ ಕೂಡ ತೀರಾ ಕಡಿಮೆ ಇದ್ದಾರೆ. ಆಮೇಲೆ ಹೇಳ್ತಾರಲ್ಲ ಪಾಲಿಗೆ ಬಂದ ಪಂಚಾಮೃತ ಅಂತ ಅಂದ್ಬಿಟ್ಟು ಯಾವುದೆಲ್ಲ ಡ್ಯೂಟಿ ಸಿಗುತ್ತೆ ಆ ಡ್ಯೂಟಿಗಳನ್ನ ಮಾಡ್ಕೋಬೇಕು. ಅದಕ್ಕಿಂತ ತಡ್ಕೊಳಕ್ಕಾಗದೆ ಏನೋ ಡ್ಯೂಟಿ ಮಾಡಿದೆ ಹಿಂಗೋ ಮೇಂಟೈನ್ ಮಾಡಿಬಿಡ್ಬೋದು. ಪೀಕ್ ಅವರಲ್ಲಿ ಸ್ವಲ್ಪ ಸಾಯಂಕಾಲನೋ ಇಲ್ಲ ಬೆಳಗ್ಗೆನೇ ಸ್ವಲ್ಪ ಡ್ಯೂಟಿ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಹೊತ್ತು ತಡ್ಕೊಳಕ್ಕಾಗಲ್ಲ. ಯಾವ ನಾಡಿ ಬಿಸಿಲಿರುತ್ತಂತ ನೋಡಿ ಎಲ್ಲ ಇದೆ ಗೋಳನೆ. ಅಪ್ಪ ನೋಡಿ ಕ್ಯಾಬ್ ಅವರು, ನಾವು ಆಟೋದವರು ಎಲ್ಲೆಲ್ಲಿ ಸಿಗುತ್ತೆ ಗ್ಯಾಪು, ಎಲ್ಲೆಲ್ಲಿ ಸಂಧಿ ಸಿಗ್ತದೆ, ಎಲ್ಲೆಲ್ಲಿ ನೆರಳು ಸಿಗ್ತದೆ ಅಲ್ಲಿ ಗಾಡಿನ ಹಾಕ್ಕೋಬೇಕು ಅಂಥ ಪರಿಸ್ಥಿತಿ ನಡೀತಾ ಇದೆ ಸದ್ಯಕ್ಕೆ. ಮತ್ತು ಹೇಳ್ಬೇಕು ಅಂತಂದರೆ ಡ್ಯೂಟಿಗಳ ಬಗ್ಗೆ ತುಂಬ ಕಷ್ಟ ಕೊಡು ಸದ್ಯಕ್ಕಂತೂ ಪರಿಸ್ಥಿತಿ. ಈ ಪರಿಸ್ಥಿತಿನಲ್ಲಂತೂ ಮತ್ತು ಮೇಯ್ನಾಗಿ ಏನಪ್ಪ ಅಂದರೆ ಆರೋಗ್ಯ ಕೆಡ್ತಾ ಇದೆ ಆಯಿತಾ. ಸೊ ನಂದೇನೆ ಹೇಳಬೇಕು ಅಂದರೆ 3 ತಿಂಗಳು ಬಿರ್ರಿ ಕಷ್ಟ ಆಗೋಯ್ತು. 3 ತಿಂಗಳಿಂದ ಪರದಾಡ್ತಾ ಇದ್ದೀನಿ. ಕಷ್ಟ ಹೆವಿ, ಸಿಕ್ಕಾಬಟ್ಟೆ ಕಮಿಟ್ಮೆಂಟ್ ಆಗೋಯ್ತು. ಮನೇಲಿ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಹಿಂಗೆ ಹೋಗಿ ಹೋಗಿ ತುಂಬ ಕಷ್ಟ ಆಗ್ಬಿಟ್ಟಿದೆ. ಸರಿಯಾಗಿ ಡ್ಯೂಟಿ ಮಾಡಿಲ್ಲ, ಡ್ಯೂಟಿಗೆ ಬಂದಿಲ್ಲ. ಇವಾಗ ಒಂದು 2 ದಿನ 3 ದಿನದಿಂದ ಬಂದಿದ್ದೀನಿ. ನೋಡಬೇಕು ಯಾವ ಥರ ನಡೀತದೆ ಬಿಸ್ನೆಸ್ ಅಂತ ಅಂದ್ಬಿಟ್ಟು. ಅಷ್ಟೇ, ಯಾವುದಾದ್ರು ಡ್ಯೂಟಿಗಳು ಸಿಗ್ತಾ ಇದ್ದಾವೆ ಅದೆಲ್ಲ ಹೊಡಿತಾ ಇದ್ದೀನಿ. ಮಿನಿಮಮ್ಮು ಲಾಂಗು ಮ್ಯಾಕ್ಸಿಮಮ್ ಯಾವುದೆಲ್ಲ ಸಿಗ್ತಿದೆ ಅದೆಲ್ಲ ಡ್ಯೂಟಿಗಳನ್ನ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಹೇಳಿ ನೋಡೋಣ. ತುಂಬ ಜನ ಕೇಳ್ತಿದ್ರಿ ಏನಾಯಿತು ಅಂತ. ಅದೇ ಹೇಳಿದ್ನಲ್ಲ, ಹುಷಾರಿಲ್ಲ. ಮೇನೇನಪ್ಪ ಅಂದರೆ ಈ ಇರೋ ಬಿಸಿಲಿಗೆ ಹೆವಿ ಆರೋಗ್ಯ ಕೆಡ್ತಿದೆ. ಅದು ಬಿಟ್ಟರೆ ಮಿಕ್ಕಿದ್ದೇನೂ ಇಲ್ಲ, ಹಂಗಂಗೆ ನಡೀತಾ ಇದೆ. ಸ್ವಲ್ಪ ಬಿಸ್ನೆಸ್ ಕೂಡ ಡೌನ್ ಅಂತ ಹೇಳೋಕ್ಕಾಗಲ್ಲ. ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ. ಹುಷಾರಿಲ್ಲ ಅಂದರೆ ಎಲ್ಲಿಂದ ಡ್ಯೂಟಿ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಈ ರೀಸನ್ಗಳಿಂದ ಅಷ್ಟೇ ಸ್ವಲ್ಪ ಡ್ಯೂಟಿಗಳು ಮಾಡೋಕ್ಕಾಗ್ತಿಲ್ಲ. ಸೊ ಅದು ಬಿಟ್ಟರೆ ಓಕೆ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಇವತ್ತಿನ ದಿವಸ ಹೆಂಗಿರುತ್ತೆ ಅಂತ. ಒಂದು 600-700 ರೂಪಾಯಿ ಮಾಡಿದ್ದೀನಿ ಬೆಳಗ್ಗೆಯಿಂದ. ಇನ್ನು ಸಂಜೆ ಮೇಲೆ ನೋಡಬೇಕು. ಇವಾಗ ಒಂದು ಕಡೆ ನೆರಳು ಸಿಕ್ಕೈತೆ ಅಂತ ಇಲ್ಲೇ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಬಾಡಿಗೆ ಸಿಕ್ಕಿದ್ರೆ ಹೋಯ್ತೀನಿ. ಅಂದರೆ ಮಿನಿಮಮ್ ಆದರೂ ಸಿಕ್ಕಲಿ, ಇಲ್ಲ ಲಾಂಗ್ ಆದರೂ ಸಿಕ್ಕಲಿ, ಯಾವ ಸಿಕ್ಕಿದ್ರೂ ಬಿಡೋ ಅಂಥ ಮೂಮೆಂಟಲ್ಲಿ ಇಲ್ಲ.
ಅಥವಾ ಎಲ್ಲ ಅಪ್ಲಿಕೇಶನ್ನ ಕೂಡ ಆನ್ ಮಾಡ್ಕೊಳ್ಳೋಣ. ಊಬರ್ ಕೂಡ ಆನ್ ಮಾಡ್ಕೊಬಿಡ್ತೀನಿ. ಹಾಗೆ ಓಲಾದಲ್ಲಿ ಕೂಡ ಓಲಾನು ಒಂದು ಆನ್ ಮಾಡ್ಕೊಬಿಡ್ತೀನಿ. ಸೊ 4 ಅಪ್ಲಿಕೇಶನ್ನು. ಸೊ 4 ಅಪ್ಲಿಕೇಶನಿಂದನೂ ಡ್ಯೂಟಿ ಮಾಡಬೇಕು. ಯಾವುದ್ರಲ್ಲಿ ಸಿಗುತ್ತೆ ಅದ್ರಲ್ಲಿ ಮಾಡ್ಕೊಂಡ್ರೆ ಆಯಿತು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಒಂದೇ ಅಪ್ಲಿಕೇಶನ್ನ ನಂಬ್ಕೊಂಡು ಡ್ಯೂಟಿ ಅಂತೂ ಮಾಡೋಕ್ಕಾಗಲ್ಲ. ಮಿನಿಮಮ್ ಅಂದರೆ 3-4 ಅಪ್ಲಿಕೇಶನ್ ಬೇಕು. ಅದು ನೋಡಿ ಯಾವುದೊಂದು ಮಿನಿಮಮ್ ಇತ್ತು ಅದನ್ನು ಎತ್ಕೊಂಡು, ಅಂದರೆ ಏನು ಮಾಡೋಕ್ಕಾಗಲ್ಲ. ಡ್ಯೂಟಿಗಳು ಇದೆ ಅಂತಲೂ ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು. ಒಂಥರ ಅಲ್ಲೋಲ ಗೊಲ್ಲೋಲ ಆಗಿರುವಂಥ ಪರಿಸ್ಥಿತಿ. ಮತ್ತು ದಿಕ್ಕಾಪಾಲ್, ಕಸ್ಟಮರು ದಿಕ್ಕಾಪಾಲ್ ಆಗ್ಬಿಟ್ರೆ ನಾವು ಡ್ರೈವರ್ಗಳು ಕೂಡ ದಿಕ್ಕಾಪಾಲ್ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ಹೆವಿ ಟ್ರಾಫಿಕ್ ಗುರು, ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಐತೆ ರೋಡಲ್ಲಿ, ಬೆಂಗಳೂರಲ್ಲಿ ಅಂತೂ ಇತ್ತೀಚೆಗೆ. ಯಾವ ರೋಡ್ಗಾದ್ರೂ ಹೋಗಿ ಎಲ್ಲಿಗಾದ್ರೂ ಹೋಗಿ ಟ್ರಾಫಿಕ್ ಅಂತೂ ತುಂಬಿ ತುಳುಕ್ತೈತೆ. ಸೊ ಅಷ್ಟಂತೂ ಹೇಳ್ಬೋದು. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂದರೆ ಹಾಕ್ಕೊಂಡು ಹೋಗೋದು. ಹಾಗೆ ಸ್ನೇಹಿತರೆ, ಆದಷ್ಟು ಜಾಸ್ತಿ ನೀರನ್ನ ಇಟ್ಕೊಳ್ಳಿ. ನಾನು ಇದೊಂದು ಬಾಟ್ಲಲ್ಲಿ ಎತ್ಕೊಂಬಂದಿದ್ದೀನಿ. ಇದು ಕೈ ತೊಳಿಯೋಕ್ಕಂತ ಇಟ್ಕೊಂಡಿರೋ ನೀರು, ಇದು ಕುಡಿಯೋ ನೀರು. ಮತ್ತು ಅದ್ರ ಜೊತೆಗೆ ಇಲ್ಲೊಂದು ಬಾಟ್ಲಲ್ಲಿ ಕೂಡ ಇಟ್ಕೊಂಡಿದ್ದೀನಿ ನೀರನ್ನ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಂಗಾಗಿ ಆರೋಗ್ಯ ಕೆಡ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಖರ್ಚು ಬರ್ತವೆ, ದುಡಿಮೆ ಅಲ್ಲೂ ಖರ್ಚಾಗುತ್ತೆ, ಮತ್ತು ದುಡಿಮೆನೂ ಇರಲ್ಲಲ್ಲ, ಅದೆಲ್ಲ ಖರ್ಚುಗಳು ಜಾಸ್ತಿ ಬರ್ತವೆ. ಹಾಗಾಗಿ ಆದಷ್ಟು ಜಾಸ್ತಿ 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 ನೀರು ಕುಡೀರಿ, ಓಕೆನಾ? ಸೊ ನೋಡೋಣ ಯಾವ ಥರ ಇರಬೇಕು ಇವತ್ತಿನ ಡ್ಯೂಟಿಗಳು ಅಂತ ಅಂದ್ಬಿಟ್ಟು. ಈಗ ಒಂದು ಡ್ಯೂಟಿ ಸಿಕ್ಕೈತೆ. ಎಲ್ಲಿಗಪ್ಪ ಅಂದರೆ ಮುನೆ ಕುಳ್ಳಾಳ. ಯಾವ ಕುಳ್ಳಾಳಕ್ಕೆ ಸಿಕ್ಕಿದ್ರೂ ಬಿಡಲ್ಲ, ಎಲ್ಲಿಗೆ ಸಿಕ್ಕಿದ್ರು ಬಿಡಲ್ಲ. ಯಾಕಂದರೆ ಡ್ಯೂಟಿ ಸಿಕ್ಕಾಬಡೆ ಇಂಪಾರ್ಟೆಂಟ್ ಐತೆ, ತುಂಬ ಕಷ್ಟ ಆಗ್ಬಿಟ್ಟೈತೆ. ಆಮೇಲೆ ಈಗ ಕಸ್ಟಮರ್ ಕೂಡ ಏನು ಮಾಡ್ತಿದ್ದಾರೆ, ತುಂಬ ಬುಕ್ಕಿಂಗ್ಸು ಕ್ಯಾನ್ಸಲ್ ಆಗ್ತಿದೆ ಆಯಿತಾ. ಹೆವಿ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಅದೇನಂತ ಗೊತ್ತಿಲ್ಲ. ಕಸ್ಟಮರ್ ಕೂಡ ರೊಚ್ಚಿಗೆದ್ಬಿಟ್ಟವ್ರೆ. ಇಷ್ಟು ದಿನ ಬರೀ ನಾವೇ ಮಾಡ್ತಾಯಿದ್ದೀವಿ ಅಂದ್ಕೊಂಡೆ, ಹಂಗಲ್ಲ. ಇವಾಗ ಬಂದು ಪ್ರತಿಯೊಬ್ಬರು ಕೂಡ ತುಂಬ ಕ್ಯಾನ್ಸಲ್ ಮಾಡ್ತಿದ್ದಾರೆ ಬುಕ್ಕಿಂಗ್ಸ್ನ. ಸೊ ಬೆಳಗ್ಗೆನೂ ಇದೇ ಗೋಳಿತ್ತು, ನೋಡ್ಬೋದು ಯಾವ ಮಟ್ಟಕ್ಕೆ ಜಾಮ್ ಇದೆ ಅಂತ ರೋಡು. ಅದಾದಮೇಲೆ ಸಂಜೆ ನೋಡ್ಬೋದು, ಬಿಸಿಲು ನೋಡ್ಬೋದು ಯಾವ ನಾಡಿ ಹೊಡಿತಿದೆ ಅಂತ. ಇದೇ ಆಗೋಯ್ತು ನಮ್ಮ ಬೆಂಗಳೂರಲ್ಲಿ. ಬೆಳಗ್ಗೆನೂ ಟ್ರಾಫಿಕ್ಕು, ಸಂಜೆನೂ ಟ್ರಾಫಿಕ್ಕು. ಎಲ್ಲಿ ಗಂಟ ಕಣ್ಣಾರಿಸಿದ್ರು ಟ್ರಾಫಿಕ್. ಟೈಮು ಎಷ್ಟಪ್ಪ ಅಂತ ಕೇಳಿದ್ರೆ 6 ಗಂಟೆಗೆ ಇನ್ನೂ 1 ನಿಮಿಷ ಇದೆ. ಸೊ ಈಗ HSR ಲೇಔಟಲ್ಲಿ ಇದ್ದೀನಿ. ಸೊ ಫುಲ್ಲು ರೋಡೆಲ್ಲ ಜಾಮ್, ಅಂದರೆ ಡ್ರಾಪ್ ಆಯಿತು, ಜಾಮ್ ಇತ್ತು. ಮತ್ತು ಹಾಗೆ ಮೋಡ ಒಂದು ಸ್ವಲ್ಪ ಮುಚ್ಚಿದ ವಾತಾವರಣ ನೋಡ್ಬೋದು. ಸೊ ಮೋಸ್ಟ್ಲಿ ಮಳೆ ಬರೋ ಥರ ಇದೆ, ಕೆಲವೊಂದು ಕಡೆ ಎಲ್ಲ ಹನಿ ಆಗ್ತಿದೆ. ಇಲ್ಲೇ ಡ್ಯೂಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವುದಾದ್ರೂ ಡ್ಯೂಟಿ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಸಿಕ್ಕಾಬಟ್ಟೆ ಹೆವಿ ಟ್ರಾಫಿಕ್ ಜಾಮ್ ಆಯ್ತಾ, ಡ್ಯೂಟಿ ಅಂತೂ ಮಾಡೋಕ್ಕಾಗಲ್ಲ. ಒಂದ್ಸತಿ ಆ ಟ್ರಾಫಿಕ್ ಜಾಮಲ್ಲಿ ಬಂದ್ಬಿಟ್ರೆ ಮತ್ತೆ ಅನ್ಸುತ್ತೆ ಯಪ್ಪಾತು ಯಾರು ಹೋಯ್ತಾರೆ ಮತ್ತೆ ಅದೇ ಟ್ರಾಫಿಕಲ್ಲಿ ಅನ್ಸ್ಬಿಡುತ್ತೆ. ಸೊ ಅಷ್ಟು ಹಿಂಸೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದೇನೆಂದರೆ ಇವಾಗ ಬಿಸಿಲು ಜಾಸ್ತಿ ಆಯ್ತಲ್ಲ, ಎಲ್ಲರೂ ಅವ್ರವ್ರದ್ದೇ ಓನ್ ಗಾಡಿ ಎತ್ಕೊಂಬರ್ತಾರೆ, AC ಎಲ್ಲ ಹಾಕ್ಕೊಂಡು ಹೋಗೋ ಥರ. ಮತ್ತು ಇನ್ನು ಕೆಲವೊಬ್ಬರೆಲ್ಲ ಕಸ್ಟಮರ್ ಏನು ಹೇಳ್ತಾರೆ ಅಂದರೆ, ಕ್ಯಾಬ್ಗಳಲ್ಲಿ AC ಹಾಕಲ್ಲ ಸರ್, ಅದಕ್ಕೋಸ್ಕರ ನಮ್ಮದೇ ಗಾಡಿನೇ ಬೆಟರ್ ಆಗಿರುತ್ತೆ. ಆ ಧೂಳಲ್ಲಿ ದೆಗೆನಲ್ಲಿ ಯಾರು ಹೋಗ್ತಾರೆ, ನಾವು 1 ಅವರ್ 2 ಅವರ್ ಟ್ರಾವೆಲ್ ಮಾಡೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ ಅಂತಾರೆ. ಸೊ ಆ ಥರ ಪರಿಸ್ಥಿತಿ ಇದೆ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಮಳೆ ಬಂದರೂ ಬರಬಹುದು, ಇಲ್ಲಾಂದರೆ ಇಲ್ಲ. ಇಲ್ಲಿ ನೋಡಿ ಒಂದು ಹನಿ ಇಲ್ಲಿ ಹಾಕಿರೋದು, ಇಲ್ಲೊಂದು ಕಾಣ್ತಿದೆಯಲ್ವ ಗೊತ್ತಿಲ್ಲ. ಯಾವಾಗ ಬಂದ್ರೂ ಬರೀ ಟ್ರಾಫಿಕ್ ನೋಡ್ಬೋದು, ಎಲ್ಲಾದರೂ ಬರೀ ಟ್ರಾಫಿಕ್. ಬೆಳಗ್ಗೆನೂ ಜಾಮು, ಸಂಜೆನೂ ಜಾಮು, ಎನಿ ಟೈಮ್ ಬರೀ ಜಾಮ್ ಆಗಿ ಇರ್ತದಪ್ಪ ಬೆಂಗಳೂರು ರೋಡು. ಅರ್ಥ ಮಾಡ್ಕೊಳೋದೇ ಭಾರಿ ಹಿಂಸೆ ಆಗ್ಬಿಡೈತೆ. ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಸ್ವಲ್ಪ ಆಗ್ತೀನಿ. ಆಟೋ ಅಡ್ಡ ಬಂತು, ಫುಲ್ ಜಾಮು. ಸೊ ಫೈನಲಿ ಇವಾಗ ಮಳೆ ಹನಿಯಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮನೆ ಹತ್ರ. ಇಷ್ಟೊತ್ತವರೆಗೂ ಇರಲಿಲ್ಲ. ಸೊ ಇವಾಗ ಟೈಮು ಎಷ್ಟಾಯಿತು ಅಂತ ಕೇಳೋದಾದರೆ
ಸೊ ತೋರಿಸ್ಕೊಡ್ತೀನಿ ಬನ್ನಿ. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ 10:09 ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಅಂದರೆ ಆಲ್ಮೋಸ್ಟ್ 9:30 ಆಗಿತ್ತು. 9:30 ಇಷ್ಟೊತ್ತು ಇವಾಗ 10 ಗಂಟೆ, ಆಲ್ಮೋಸ್ಟು 13 ಅವರು. ಸ್ಟ್ರಗಲ್ಲು ಡ್ಯೂಟಿ ಮಾಡೋಕ್ಕೆ ಆಟೋದಲ್ಲಿ ಯಾವುದಪ್ಪ ಜಾಸ್ತಿ ಸ್ಟ್ರಗಲ್ ಆಗ್ತಿರೋದಂದರೆ ಟ್ರಾಫಿಕ್ಕು. ಡ್ಯೂಟಿಗಳು ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು, ಸಿಕ್ಕಿದ್ದು ಯಾವುದೋ ಒಂದು ಎತ್ಕೊಂಡು ಹೋಗ್ಬೋದು ಈ ಹೆವಿ ಟ್ರಾಫಿಕ್ ಇರೋ ಏರಿಯಾ ಕಡೆಗೆ ಹೋದೆ ಅಲ್ಲಿ ಡ್ಯೂಟಿಗಳು ಸಿಗ್ತವೆ. ಬಟ್ ಏನಂತಂದರೆ ಟ್ರಾಫಿಕ್ ಅಂತೂ ಸಿಕ್ಕಾಬಡೆ ಸ್ಲೋ ಮೂವಿಂಗ್ ಆಯಿತಾ. ಅದೊಂದು ದೊಡ್ಡ ಗೋಳ್ ಆಗಿಬಿಟ್ಟೈತೆ ಇತ್ತೀಚೆಗಂತೂ. ಅದ್ರ ಜೊತೆಗೆ ಈ ಬಿಸಿಲಿಗಂತೂ ಹೆವಿ ಟಯರ್ಡ್ ಆಗಿಬಿಡ್ತೀವಿ. ಒಂದೆರಡು ಅವರ್ ಅಷ್ಟು ಬಿಸಿಲಲ್ಲಿ ಇದ್ಬಿಟ್ರೆ ಸಾಕು, ಸುಸ್ತಾದಂಗೆ ಮತ್ತು ತೂಕಡಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ನಿಲ್ಲಿಸ್ತೀವಿ, ಎಲ್ಲಿ ಮರ ಸಿಗುತ್ತೆ, ಒಂಚೂರು ತಣ್ಣಗೆ ಗಾಳಿ ಬೀಸಿದ್ರೆ ಬಿಡಪ್ಪ ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡೋಣ ಅನಿಸುತ್ತೆ. ಸೊ ಇದೇ ಥರ ಇತ್ತು ಇವತ್ತೊಂದು ದಿವಸ. ನೋಡೋಲ್ಲ ಹೆವಿ ಟ್ರಾಫಿಕ್ಕು. ಬೆಂಗಳೂರಂತೂ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗ್ಬಿಡೋದೆ ಎಲ್ಲೇ ಹೋಗಿ. ಮತ್ತು ಟ್ರಾಫಿಕ್ ಜೊತೆಗೆ ಬಿಸಿಲು ಜೊತೆಗೆ ಗಾಡಿಗಳಲ್ಲಿ ಈ ಕಂಪ್ರೆಸರ್ ಫ್ಯಾನ್ ಓಡುತ್ತಲ್ವ, ಇಂಜಿನ್ ಫ್ಯಾನು, ಅದರಿಂದಾಗಿ ಅದ್ರದ್ದು ಧಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರ ಪಕ್ಕದಲ್ಲಿ ನಮ್ಮ ಆಟೋ ಯಾಕಂತಂದರೆ ಓಪನ್ ಇರೋದು. ಸೊ ಏನಾಗುತ್ತೆ, ಅದ್ರ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಗಾಡಿ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರೆ ಅದರದ್ದು ಗಾಳಿ ನಮ್ಮ ಮುಖಕ್ಕೇ ಹೊಡಿತಾ ಇರುತ್ತೆ. ಸೊ ಇದೊಂದು. ಮತ್ತು BMTC ಬಸ್ಸು ನಿಮಗೆಲ್ಲ ಗೊತ್ತಿದೆ. ಈಗ ಯಾವುದೋ ಎಲೆಕ್ಟ್ರಿಕಲ್ ಬಸ್ ಬೇರೆ ಬೆಂಗಳೂರಲ್ಲಿ ಜಾಸ್ತಿ ಆಗಿದ್ದಾವೆ. ಅದ್ರದ್ದು ಕೂಡ ಹಿಂದ್ಗಡೆ ಇಂಜಿನ್ದು ಹಂಗೆ ಕಾವು ಹೊಡಿತಾ ಇರುತ್ತೆ. ಸೊ ಹಿಂಗಿದೆ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಗಂಟ್ಲು ನೋವು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ತುಂಬ ಜನಕ್ಕೆ ಆರೋಗ್ಯ ಕೆಡ್ತಿದೆ. ಸೊ ರೀಸನ್ ಬಂದ್ಬಿಟ್ಟು ವೆದರ್ ಹೆಂಗಿದೆ, ಬಿಸಿಲು ಇದ್ದಿದ್ದಂಗೆ. ಇವಾಗ ಒಂದು ಸಾಯಂಕಾಲ 6 ಗಂಟೆ ಮೇಲೆ ಎಲ್ಲೋ ಮಳೆ ಎಲ್ಲೋ ಬೇರೆ ಕಡೆ ಎಲ್ಲೋ ಬಂದಿದೆ. ಇಲ್ಲೊಂದು ಸ್ವಲ್ಪ ತಂಪು ಗಾಳಿ ಬೀಸ್ತಾ ಇತ್ತು. ಸೊ ಓವರಲ್ ಆಗಿ ಡ್ಯೂಟಿ ಯಾವ ಥರ ಇತ್ತು ಅಂದರೆ ಇದೇ ಥರ ಇತ್ತು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಟಾರ್ಗೆಟ್ ಎಷ್ಟು ಅಂತ ಅಂದ್ಬಿಟ್ಟು. ಸೊ ಟಾರ್ಗೆಟ್ ಅಚೀವ್ ಆಯ್ತು ಅಂತ ಕೇಳೋದಾದರೆ ಟಾರ್ಗೆಟು ನಿಯರೆಸ್ಟ್, ಓಕೆನಾ. ಸೊ ನಿಯರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನಂತಂದ್ರೆ ಸ್ಟ್ರಗಲ್ ಹೆವಿ ಸ್ಟ್ರಗಲ್ ಪಡಬೇಕು. ಅದ್ರ ಜೊತೆಗೆ ನಾನು ಟೈಮ್ ಕರೆಕ್ಟಾಗಿ ಪಿಕಪ್ ಆಗ್ತಿಲ್ಲ. ಸೊ ಆದಷ್ಟು ಇನ್ಮೇಲೆ ಅರ್ಲಿ ಮಾರ್ನಿಂಗು ಬೇಗ ಹೋಗಿ ಡ್ಯೂಟಿ ಮಾಡಿದ್ರೆ ಒಂದು ಸ್ವಲ್ಪ ಟ್ರಾಫಿಕ್ಗಳನ್ನ ಅವಾಯ್ಡ್ ಮಾಡ್ಬೋದು, ಮತ್ತು ಈ ಬಿಸಿಲನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಯೋಚನೆ ಮಾಡೋದ್ರಲ್ಲೇ ಇದ್ದೀನಿ. ತಿಳಿಸ್ಕೊಡ್ತೀನಿ ಬೇಗ ಹೋಯ್ತು ಅಂತಂದರೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.